ಚಿಕನ್ ಸಾರ್ ಇರತ್ತಾ? ಇವತ್ ಯಾರು ಬರ್ಬೋದು? ಓಹ್, ನೀವ್ ಬಂದಾಯ್ತಾ? ಅದೇನೋ ಬಿಡಿ. ಅಮ್ಮ ಯಾವಾಗ ನೆನ್ಪಾಗ್ತಾರೆ ಹೇಳಿ? ಏನಾದ್ರೂ ರುಚಿ ರುಚಿಯಾಗ್ ಬೇಕು ಅಂದಾಗ. ಅಪ್ಪ ಯಾವಾಗ ನೆನ್ಪಾಗ್ತಾರೆ ಹೇಳಿ? ಏನಾದ್ರೂ ಆಚೆಯಿಂದ ಖರೀದಿ ಮಾಡ್ಬೇಕು ಅಂದಾಗ. ಗಲಾಟೆ ಲೂಟಿ ಮಾಡಿದಾಗ ಓನ್ಲಿ ಫ್ರೆಂಡ್ಸ್ ನೆನ್ಪಾಗೋದು. 1:30ಗೆ ಹೆಣ್ಣಂತ ಹೊಟ್ಟೆ ಚುರ್ರ ಅಂದಾಗ ನಮ್ಮ ಸ್ಟಾರ್ ಸವಿರುಚಿನೇ ನಿಮಗ್ ನೆನ್ಪಾಗೋದು ಅಲ್ವಾ? ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ, ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಪ್ರತಿಯೊಂದು ಸ್ಟಾರ್ ಹಿಂದೆನೂ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಸ್ಟಾರ್ ಇಲ್ಲಿ ರೆಡಿ ಆಗಿದ್ದಾರೆ. 3ನೇ ದಿನ ನಮ್ಮೊಂದಿಗೆ ಯಜ್ಞ ಶೆಟ್ಟಿ. ಅಂಡ್ ಗೆಸ್ ವಾಟ್, ಐ ಫೈನಲಿ ಕ್ರಾಕ್ಡ್ ಇಟ್. ಓ ಮೈ ಗಾಡ್, ಇವತ್ತು ಯಾರ ಕೈರುಚಿನ ಟೇಸ್ಟ್ ಮಾಡ್ತೀವಿ ಅಂತ. ಇಟ್ ಇಸ್ ನಾಟ್ ಮಗ್ನ, Not at all. it is not ಭಗ್ನ, Not at all. it is ಪ್ರಜ್ಞಾ. Very good. Einstein, yeah, seriously. ಬೆಂಗಳೂರಿನ ಐನ್ಸ್ಟೈನ್ ನಾನೇ. ಓಕೆ, ಇವಾಗ ಬಿಲ್ಡಪ್ ಎಲ್ಲ ಸಾಕು. ಲೆಟ್ಸ್ ಕಮ್ ಟು ದ ಪಾಯಿಂಟ್. ವೆಲ್ಕಮ್ ಮಾಡೋಣ. ಬನ್ನಿ, ಪ್ಲೀಸ್ ಟೇಕ್ ಯರ್ ಪ್ಲೇಸಸ್. ಇವಾಗ ಫಸ್ಟ್ ಅಂಡ್ ಫಾರ್ಮೋಸ್ಟ್, Okay. ನೀವಿಬ್ರು ಸಿಸ್ಟರ್ಸ್ ಅಲ್ಲ, ಬಟ್ ಯು ಬೋತ್ ಆರ್ ರಿಲೇಟೆಡ್. Yes. ಹೆಂಗೆ ನಿಮ್ಮ ಪರಿಚಯ ಆಯ್ತು? Wedding ಅಲ್ಲೇ ಸಿಕ್ಕಿರೋದು. ಯಾರ ವೆಡ್ಡಿಂಗು? My sister's wedding. ಸಿಸ್ಟರ್ಸ್ ವೆಡ್ಡಿಂಗ್. ನನ್ನ ಬ್ರದರ್ ಇನ್ ಲಾದು ಸಿಸ್ಟರ್ ಇವಳು. ಸೊ ಆ ರಿಲೇಷನ್ ಅಲ್ಲಿ ಇವಳು ನನ್ ಕಸಿನ್ ಬೀಳ್ತಾಳೆ. ಸೊ ಮೋರ್ ದೆನ್ ಕಸಿನ್, ಫ್ರೆಂಡ್ಸ್. ಸರಿ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮ್ಮ ವೆರಿ ವೆರಿ ಕ್ಲೋಸ್ ಫ್ರೆಂಡ್ ಕಮ್ ಕಸಿನ್ ಕಮ್ ರಿಲೇಷನ್ಗೆ ಏನ್ ಸ್ಪೆಷಲ್ ಆಗಿ ಇವತ್ತು ಅಡಿಗೆ ಮಾಡ್ತಾ ಇದ್ದೀರಾ? ಇವತ್ತು ನಾನು ಮಂಗಳೂರು ಸ್ಪೆಷಲ್ ಅಡಿಗೆ ಮಾಡ್ತಾ ಇದ್ದೀನಿ. ಚಿಕನ್ ಪುಳಿ ಮುಂಚಿ ಅಂತ. ಚಿಕನ್ ಪುಳಿ ಮುಂಚಿ ಅಂತ ಹೇಳಿದ್ರೆ, ಪುಳಿ ಅಂದ್ರೆ ಕನ್ನಡದಲ್ಲಿ ಹುಳಿ, ಮುಂಚಿ ಅಂತ ಹೇಳಿದ್ರೆ ಚಿಲ್ಲಿ, ಮೆಣಸು. ಓಕೆ, ಸೊ ಪುಳಿ ಮುಂಚಿ ಅಂತ. ಇದು ಮಂಗಳೂರಲ್ಲಿ ಮುಂಚಿನ ಕಾಲದಲ್ಲಿ ಅಜ್ಜಿ ಎಲ್ಲ ಅದಕ್ಕೆ ಮುಂಚಿ ಅಂತ ಹೆಸರು. ಪುಳಿ ಮುಂಚಿ ಅಂತ. ಮೊದ್ಲು ಅದನ್ನ ಪುಲಿ ಮುಂಚಿ ಅಂತ ಅನ್ಕೊಳ್ತದೆ, ಟೈಗರ್ ಅಂತ. ಅದು ಮಂಗಳೂರು, ಅದು ಪಿಲಿ ಮುಂಚಿ. ಇದು ಪುಳಿ ಪುಲಿಯಾ? ಪುಳಿ. ಓಕೆ, ಈ ಪುಲಿ ಪಿಲಿ ಇಲಿ ಅದನ್ನೆಲ್ಲ ಸೈಡ್ ಅಲ್ಲಿ ಇಟ್ಬಿಟ್ಟು ಇವಾಗ ನೀವಿಬ್ರು ವೆಡ್ಡಿಂಗ್ ಅಲ್ಲಿ ಮೀಟ್ ಮಾಡಿದ್ರಿ. ಹೌದು. ಅಲ್ಲಂತೂ ನೀವ್ ಅಡಿಗೆ ಮಾಡಿರಲ್ಲ. ಸೊ ಈ ಚಿಕನ್ ಪುಳಿ ಮುಂಚಿ ಹಿಸ್ಟ್ರಿ ಏನು? ವೆನ್ ಡಿಡ್ ಯು ಆಕ್ಚುಲಿ ಫಸ್ಟ್ ಕುಕ್ ಇಟ್ ಫಾರ್ ಯಜ್ಞ? ಫಸ್ಟ್ ಕುಕ್ ಮಾಡೋದು ಇವತ್ತೇ ಅವಳು. ಇಲ್ಲ ಅಲ್ಲ, ಅವಳು ಮಾಡಿದಾಳೆ ಅವಳ ಹಸ್ಬೆಂಡ್ಗೆ. ನಾನು ಇವತ್ ಟೇಸ್ಟ್ ಮಾಡ್ತಿರೋದು. ಓಕೆ, ಸೊ ನಿಮಗೋಸ್ಕರ ಇದನ್ನ ಬಿಟ್ಟು ಸ್ಪೆಷಲ್ ಆಗಿ ಏನ್ ಮಾಡಿದ್ದಾರೆ ಅದ್ ನಾನ್ ಹೇಳ್ತೀನಿ. ನೀರ್ ದೋಸೆ ನಿಮ್ಗೆ ಗೊತ್ತಲ್ವಾ? ಒಂದ್ ಸ್ವಲ್ಪ ತೆಳುವಾಗಿರತ್ತೆ ದೋಸೆ. ಇವಳು ಯಾವ ರೇಂಜಿಗೆ ತೆಳು ಮಾಡಿದ್ದು ಅಂದ್ರೆ, ನೀರ್ ದೋಸೆ ನೀರ್ ಆಗ್ಬಿಟ್ಟು ನಾವ್ ಸ್ಪೂನ್ ಅಲ್ಲಿ ತಿನ್ನೋ ತರ ಆಗಿತ್ತು. ಸೊ ಯು ಮೀನ್ ಟು ಸೇ ದೋಸೆ ಹುಡುಕ್ಬೇಕಾಗಿತ್ತು ನೀರಲ್ಲಿ? ನೀರಲ್ಲಿ ಲಿಟ್ರಲಿ ಅದು ಒಂದು ಸೂಪ್ ತರ. ನೀರ್ ದೋಸೆ ತರಾನೇ ಮಾಡಿದ್ದೆ ನಾನು. ಲಿಟ್ರಲ್ ವರ್ಡ್ ತಕ್ಕಾಗ ಹೋಗಿದ್ದಾಳೆ ನೀರ್ ದೋಸೆ ಅಂತ. ಈ ಹಿಸ್ಟ್ರಿ ಆಗಿರೋ ರೆಸಿಪಿ ಮಿಸ್ಟ್ರಿನ ಸ್ವಲ್ಪ ಬ್ರೇಕ್ ಮಾಡೋಣ. ಚಿಕನ್ ಪುಳಿ ಮುಂಚಿ ಮಾಡಕ್ಕೆ ಏನೇನೆಲ್ಲ ಬೇಕು? ಇಂಗ್ರೀಡಿಯೆಂಟ್ಸ್ ರೆಡಿ ಆಗಿದೆ, ಎಷ್ಟೆಷ್ಟು ಅಂತ ಹೇಳ್ಬಿಡಿ. ಸೊ ಒಂದು ಫೈನ್ಲಿ ಚಾಪ್ಡ್ ಈರುಳ್ಳಿ, ಒಂದು ಪಾರ್ಷಲಿ ಚಾಪ್ಡ್ ಈರುಳ್ಳಿ. ಸೊ 2 ಈರುಳ್ಳಿ ಬೇಕು? ಹೌದು. 300 ಗ್ರಾಮ್ ಚಿಕನ್ ಇದೆ ಇಲ್ಲಿ. ಓಕೆ. ಆಮೇಲೆ ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಬೀಜ 1.5 ಚಮಚ. ಅದ್ ನಾನು ಹೇಳ್ತೀನಿ, ಹೇಳ್ತೀನಿ. ಆಮೇಲೆ ಕರಿಬೇವು, ಮೆಂತೆ, ಅರಿಶಿನ, ಉಪ್ಪು. ಇಲ್ಲಿ ಟ್ಯಾಮರಿನ್ ಅಂದ್ರೆ ಹುಳಿನ ನಾನು ಒಂದು ನೆಲ್ಲಿಕಾಯಿಯಷ್ಟು ಬಾಲ್ ಮಾಡಿ ಅದನ್ನ ನೀರಿಗೆ ಹಾಕಿಟ್ಟಿದ್ದೀನಿ. ಓಕೆ. ಸೊ ಜ್ಯೂಸಸ್ ರಿಲೀಸ್ ಆಗೋದಕ್ಕೆ. ಸೊ ಒಂದು ಅರ್ಧ ಗಂಟೆ ಮುಂಚೆ ಮಾಡಿಟ್ರೆ ಸಾಕು. ಗುಂಟೂರು ಮೆಣಸಿನಕಾಯಿ ಅದು ತುಂಬಾ ಇಂಪಾರ್ಟೆಂಟ್. ಓಕೆ, ಫಸ್ಟ್ ನಾವು ಪುಳಿ ಮುಂಚಿ ಪೇಸ್ಟ್ ನ ಪ್ರಿಪೇರ್ ಮಾಡ್ಬೇಕು. ಸರಿ, ಅದಕ್ಕೆ ಪ್ಯಾನ್ ಅಲ್ಲಿ ನಾವು ಫಸ್ಟ್ ಫ್ರೈ ಮಾಡ್ಬೇಕು. ಸೊ ನನ್ಗೆ ಒಂದು ಎಲ್ಲರಿಗೂ ಚಾಯ್ಸ್ ಕೊಡೋದ ನೀವು ಯಾವ ಪ್ಯಾನ್ ಬೇಕು ನಿಮ್ಗೆ ಅಂತ? ಇದು ನಿಮ್ಮ ಅಡಿಗೆ ಮನೆ, ಇಟ್ಸ್ ಯೋರ್ ಕಿಚನ್ ಡಾರ್ಲಿಂಗ್. ಎಣ್ಣೆ ಅಲ್ಲಿ ಸ್ಟೀಲ್ ಅಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸಾಕು. ಬಟ್ ಏನ್ ಗೊತ್ತಾ, ಒಂದ್ ನಿಮಿಷ, ನೀವು ಚಿಕನ್ ಪುಳಿ ಮುಂಚಿ ಮಾಡಕ್ಕಿಂತ ಮುಂಚೆ ನನಗೆ ದೊಡ್ಡ ಕನ್ಫ್ಯೂಷನ್ ಇದೆ. ಹೇಳಿ. ಈ ಪ್ರಜ್ಞಾ ಯಜ್ಞ ಪ್ರಜ್ಞಾ ಕರೆಯಕ್ ಆಗ್ತಲ್ಲ. either I can concentrate on food or on both of you. ಇವ್ರ ಹೆಸರನ್ನ ಸ್ವಲ್ಪ ಚೇಂಜ್ ಮಾಡೋಣ. ಪೆಟ್ಟಿಸ್ಟ್. ನಾನು ಇವ್ರನ್ನ ಪ್ರೀತಿಯಿಂದ ಪೆಟ್ಟಿಸ್ಟ್ ಅಂತ ಕರಿತೀನಿ. ಪೆಟ್ಟಿಸ್ಟ್ ಅಂದ್ರೆ ಅರ್ಥ ಕೇಳಿ. ನಾಯಿಗಳು ಇಷ್ಟ ಇಲ್ದೇ ಇರೋರ್ನ ಪೆಟ್ಟಿಸ್ಟ್ ಅಂತ ಕರೀತಾರೇನೋ? ಇಲ್ಲ, ಮಂಗಳೂರಲ್ಲಿ ಹಂಗಲ್ಲ, ಪೆಟ್ಟಿಸ್ಟ್ ಬೇರೆ. ಮಂಗಳೂರಲ್ಲಿ ಪೆಟ್ಟಿಸ್ಟ್ ಅಂದ್ರೆ ಯಾವಾಗ್ಲೂ ಯಾವುದೇ ಕೆಲ್ಸಕ್ಕೆ ಫಸ್ಟ್ ಹೋಗಿ ನಾನ್ ರೆಡಿ ಆಗಿದ್ದೀನಿ ಅಂತ ಹೇಳೋರಿಗೆ. ನಾನ್ ಅನ್ಕೊಂಡೆ ಯಾರು ಅತಿ ಹೆಚ್ಚು ಪೆಟ್ ತಿಂತಾರೋ ಅವ್ರನ್ನ ಪೆಟ್ಟಿಸ್ಟ್ ಅಂತೀರಾ. ಹಾಗಿದ್ರೆ ಹೆಸರು ಇವಳಿಗೆ ಹೋಗ್ಬೇಕಿತ್ತು, ನನಗಲ್ಲ.
ಅದು ಅವಳಿಗೆ ಜನ್ಮಸಿದ್ಧ ಅಧಿಕಾರ ಅವಳದು. ಕಥೆಗೆ ಆಮೇಲೆ ಬರೋಣ. Yeah. ಸೊ ಪೆಟೆಸ್ಟ್ ಅಂಡ್ ಪ್ರಜ್ಞಾ ಪಿ ಪಟಾಕಿ. ಪೆಟೆಸ್ಟ್ ಪ್ರಜ್ಞಾ ಪಟಾಕಿ. ಕಮಾನ್. ಚೆನ್ನಾಗಿದೆ ಅದು. ಸರಿ. ಸೊ ಇದಕ್ಕೆ ನೀವು ಎಣ್ಣೆ ಹಾಕಿದ್ರಿ? ಹೌದು. ಒಂದು ಟೀ ಸ್ಪೂನ್, 1 ಟೇಬಲ್ ಸ್ಪೂನ್. 1 ಟೇಬಲ್ ಸ್ಪೂನ್. ಹೌದು. ಅದಾದ್ಮೇಲೆ 8 ಗುಂಟೂರು ಮೆಣಸಿನಕಾಯಿ ಹಾಕ್ತಾ ಇದೀನಿ ನಾನು. ಓನ್ಲಿ 8 ರಿಂದ 9 ಕೌಂಟ್ ಮಾಡಿ ಹಾಕಿ. 9 ಇದೆ ಇದ್ರಲ್ಲಿ. ಅದಕ್ಕೆ 8 ರಿಂದ 9. ಸೊ ಇದಕ್ಕೆ ಇವಾಗ ಒಂದು ಸ್ವಲ್ಪ ಮೆಂತೆ ಅಂದ್ರೆ ಒಂದು 1/4 ಟೀ ಸ್ಪೂನ್, ಯಾಕಂದ್ರೆ ಅದು ಕಹಿ ಆಗುತ್ತೆ. ಓಕೆ. ಅದಾದ್ಮೇಲೆ ಒಂದು 3 ಎಲ್ಲ ನಾನು ಆಕ್ಚುಲಿ ಟೀ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ಸರಿ. 3 ಟೀ ಸ್ಪೂನ್ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಇವಾಗ. ಓಕೆ. ಕೊತ್ತಂಬರಿ ಬೀಜ 3 ಟೀ ಸ್ಪೂನ್. ಹೌದು. ಅದಾದ್ಮೇಲೆ ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್. ಕೊತ್ತಂಬರಿ ಬೀಜ ಅಂದ್ರೆ ಧನಿಯಾ. ಐ ಹೋಪ್ ಯು ನೋ ಇಟ್ ಮಹಾಜನಗಳೇ. ಈಗ ಎಷ್ಟು ಜೀರಿಗೆ ಹಾಕಿದ್ರಿ? ಸೊ ಎಷ್ಟು ಜೀರಿಗೆ? ಜೀರಿಗೆ ಒಂದು 1/2 ಟೀ ಸ್ಪೂನ್. ಓಕೆ. ನೆಕ್ಸ್ಟ್ ಈರುಳ್ಳಿ. ಓಕೆ. ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡ್ರೆ ಈರುಳ್ಳಿ. ಹೌದು. ಹಾ. ಸೊ ಇದು ಆಲ್ಮೋಸ್ಟ್ ಏನು ಒಂದು ಈರುಳ್ಳಿ, ಒಂದ್ ಫುಲ್ ಈರುಳ್ಳಿ. ಓಕೆ. ಆಮೇಲೆ ಚೆನ್ನಾಗಿ ಸಾಟೆ ಮಾಡೋದು. ಸ್ವಲ್ಪ ಫ್ರೇಗ್ರೆನ್ಸ್ ಬರೋ ತನಕ, ಗಮ್ಮನ ತನಕ. ಸೊ ಇದು ಸ್ವಲ್ಪ ಅಂದ್ರೆ ತುಂಬಾ ಬ್ರೌನ್ ಆಗೋದ್ ಬೇಡ ಈರುಳ್ಳಿ. ಲೈಟ್ ಆಗಿ ಬ್ರೌನ್. ಲೈಟ್ ಆಗಿ ಚೆನ್ನಾಗಿ ಬ್ರೌನ್ ಆಗ್ಬೇಕು. ಹಾ. ಇಲ್ಲ Light ಆಗಿ brown ಆಗ್ಬೇಕು. ಲೈಟ್ ಆಗಿ ಬ್ರೌನ್ ಆಗ್ಬೇಕು. ಸೊ ಆಯ್ತಾ? ಸಾಕು. ಆಫ್ ಮಾಡಿ. ಐ ಆಮ್ ಹೆಲ್ಪಿಂಗ್ ಯು. ಥ್ಯಾಂಕ್ ಯು. ಇದನ್ನ ಇವಾಗ ಗ್ರೈಂಡ್ ಮಾಡ್ಬೇಕು ನಾವು. ಗಿರ್ ಅನ್ಸ್ಬೇಕು. ಹೌದು. ಇದೇ ಸಿಂಪ್ಲೆಸ್ಟ್ ಕೆಲಸ, ಗಿರ್ ಅನ್ಸೋದು ಅಷ್ಟೇ. ನೀರ್ ಹಾಕದ? ನೀರ್ ನೀವ್ ಹಾಕಕ್ಕಿಂತ ಮುಂಚೆ ನೀವು ಬ್ಲಾಕ್ ಥಂಡರ್ ಅಲ್ಲಿ 2 ಟೈಮ್ಸ್ ಢುಮ್ ಅಂತ ಬಿದ್ದಿದ್ರಂತೆ. ಹೌದು, ಆಕ್ಚುಲಿ ಅದು ನಂದು ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ನಾನು ಸಂಪೊಳಗ್ ಬಿದ್ದಿದ್ದೆ. ಕರೆಕ್ಟ್. ಸೆಕೆಂಡ್ ಟೈಮ್ ಸ್ಟ್ರಿಕ್ಟ್ಲಿ ಫಾರ್ ಸ್ವಿಮ್ಮರ್ಸ್ ಅಂತ ಒಂದು ಕ್ಯಾನನ್ ಬಾಲ್ ಬರುತ್ತೆ ಗೊತ್ತಾ, 20 ಫೀಟ್ ಹೈ ಇಂದ ಒಂದು ಟ್ಯೂಬ್ ತರ ಹೋಗುತ್ತೆ, ಅದರಿಂದ ಹೋಗಿಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹೋಗೋದು. ಅಲ್ಲಿ ಸ್ಟ್ರಿಕ್ಟ್ಲಿ ಫಾರ್ ಸ್ವಿಮ್ಮರ್ಸ್ ಅಂತ ಬರ್ದಿತ್ತು. ನಾನೀಗ ಅದನ್ನ ಟ್ರೈ ಮಾಡ್ಬೇಕು ಹೆಂಗಿದ್ರು. 2 ಸಲ ಗಾರ್ಡ್ ಇದ್ದ. 2 ಸಲ ಹೋದೆ ಆ ಮ್ಯಾಟ್ ತಗೊಂಡಲ್ಲ, ಅಮ್ಯೂಸ್ಮೆಂಟ್ ಪಾರ್ಕ್ ಹೋದೆ. ಅವ್ರು ನನ್ನ ಹೊರಗ್ ತೆಗ್ದ, ಬಿಡ್ಲಿಲ್ಲ. ಇಲ್ಲ, ಥರ್ಡ್ ಟೈಮ್ ಏನಾಯ್ತು, ಯಾರಿಗೂ ಹೇಳ್ದೆ ನಾ ಮೇಲ್ ಹೋಗಿದ್ದೆ. ದುಬಕ್ತ್ರಿ ಬಂದೆ ಕೆಳಗೆ. ಕೆಳಗ್ ಬರ್ತಾನೆ ನೋಡ್ತಾ ಇದೀನಿ ಗಾರ್ಡ್ ಇಲ್ಲ. ನಾನ್ ಸೀದಾ ಒಳಗೆ. ನನ್ಗೆ ಒಂದೇ ಒಂದ್ ವಿಷಯ ಗೊತ್ತಿತ್ತು, ನೀರಲ್ಲಿ ಹೋದ್ರೆ ಮೂಗಿಡ್ಕೊಂಡ್ ಮೇಲ್ ಬರ್ತೀಯ ಅಂತ. 3 ಸಲ ಮೇಲ್ ಬಂದೆ. ಯಾರೋ ಪುಣ್ಯ ನನ್ನ ಫ್ರೆಂಡೇ ನೋಡ್ದ, ಹೊರಗ್ ತಂದ್ರು, ಚೆನ್ನಾಗ್ ಬೈದ್ರು. ಅದೇ ಲಾಸ್ಟ್. ಅದಕ್ಕಾದ್ಮೇಲೆ ಈಗ ನಾನ್ ಸ್ವಿಮ್ಮಿಂಗ್ ಕಲ್ತಿರೋದು. ಒಂದ್ ಮಾತ್ರ ಗೊತ್ತಾಯ್ತು, ಚಾನ್ಸ್ ಸಿಗ್ದಾಗೆಲ್ಲ ನೀರಲ್ಲಿ ಧುಮುಕ್ತೀರಾ ನೀವು ಅಂತ. ಮಂಗ್ಳೂರ್ ಕಡೆ ಅಲ್ವಾ? ಮಂಗಳೂರು ಹುಡುಗಿಯಾಗಿ ಸದ್ಯ ನೀರಂದ್ರೆ ಸ್ವಲ್ಪ ಅಟ್ಲೀಸ್ಟ್ ಇಷ್ಟ ಇದೆಯಲ್ಲ, ಇವಾಗ ಹಾಕಿ ನೀರ್ ಅದಕ್ಕೆ. ಅದಕ್ಕಿಂತ ಮುಂಚೆ ನಾವು ಒಂದು 5 ಬೆಳ್ಳುಳ್ಳಿ ಹಾಕ್ಬೇಕು. 1 2 3. ಶಿ ಇಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದಟ್. 8 ಗುಂಟೂರು 5 ಸ್ಕೂಲಲ್ಲಿ ಮ್ಯಾಥ್ ಅಲ್ಲಿ ಫುಲ್ ಮಾರ್ಕ್ಸ್. ಅದೇ ತರ ಜೀರಿಗೆ ಎಲ್ಲ ಲೆಕ್ಕ ಮಾಡಿ ಮಾಡಿ ಹಾಕು. ಬೇಡ, ಅದ್ ಶೋ ಇವತ್ತು ಮುಖ್ಯ ಅಲ್ಲ. ಆದ್ಮೇಲೆ 10. ಇದನ್ ಕೌಂಟ್ ಮಾಡ್ತೀರಾ? 10. ಓ ಮೈ ಗಾಡ್. ಇಲ್ಲ, ನಾನು ಜಸ್ಟ್ ಡೈರೆಕ್ಟ್ ಆಗಿ ಹಾಕ್ತಿದ್ದೀನಿ. ಒಂದು 10 ಹಾಕಿದ್ರೆ ಸಾಕು. ಸಾಸಿವೆ ಕಾಳನ್ನ ಕೌಂಟ್ ಮಾಡಕ್ ಶುರು ಮಾಡಿದ್ರೆ ಇವ್ರ ಸಾಸೆ ಬರ್ಬೇಕಾಗತ್ತೆ. ಬಚಾವ್ ಮಾಡ ಬಾ ನಿಮ್ ಮನೆಗ್ ಬಾ ಅಂತ. ಸೊ 1/2 ಟೀ ಸ್ಪೂನ್ ಅರ್ಶಿನ. ಅದಾದ್ಮೇಲೆ ಲಾಸ್ಟ್ ಗೆ ತುಂಬಾ ಮೇನ್ ಇಂಗ್ರೀಡಿಯಂಟ್ ಹುಳಿ. ಓಕೆ. ಅದೇ ಮೊದ್ಲೇ ಮಾಡಿ ಇಟ್ಕೊಂಡಿರ್ತೀವಲ್ಲ. ಹೌದು. ಆ ಹುಳಿ ಪಲ್ಪ್ ಜೊತೆ ಹಾಕ್ತೀಯಾ? ಇಲ್ಲ, ಬರೀ ನೀರು. ಬಟ್ ಇಟ್ಸ್ ಗೆಟಿಂಗ್ ಸೋ ಯಮ್ ಅಂಡ್ ಟೆಂಪ್ಟಿಂಗ್. ಪಲ್ಪನ್ ಮಾತ್ರ ಪಲ್ಪನ್ನ ಹಾಕ್ಬಹುದು. ಎಲ್ಲ ಆಯ್ತಾ? ಎಲ್ಲ ಕರೆಕ್ಟ್ ಆಗಿದ್ಯಾ? ನೋಡು ಚೆಕ್ ಮಾಡ್ಬಿಡಿ ಅನ್ಸುತ್ತೆ. ಸ್ವಲ್ಪ ನೀರ್ ಹಾಕ್ತಾ ಇದೀನಿ. ಓಕೆ, ಹಾಕಿ. ಮಿಕ್ಸಿನ ಗಿರ್ರ ಅನ್ಸಕ್ಕಿಂತ ಮುಂಚೆ ನೀವೇನೋ ಹೇಳಿದ್ರಿ, ಪೆಟ್ಟೆಸ್ಟ್ ಅಂದ್ರೆ ಇವ್ರಿಗೆ ಹೆಸರು ಇರ್ಬೇಕಾಗಿತ್ತು, ಬಿಕಾಸ್ ಅತಿ ಹೆಚ್ಚು ಪೆಟ್ಟು ತಿಂದಿರೋದು ಇವ್ರೆ ಅಂತ. ಐ ಥಿಂಕ್ ಅವಳು ಚಿಕ್ಕ ವಯಸ್ಸಲ್ಲಿ ತಿಂದಿರೋ ದಿನ ಇಲ್ಲ ಅಲ್ಲ, ಅದ್ ಹೇಳು. ಆಲ್ಮೋಸ್ಟ್ ಎಲ್ಲಾ ತರಾವರಿ ಏಟ್ ತಿಂದಿದ್ದಾಳು ಅವಳು. ತರಾವರಿ ಎಲ್ಲಾ ರೀತಿ. ತುಂಬಾ ತರ್ಲೆ ಹಂಚು, ಅದು ಬಿಸಿ ಹಂಚಿಟ್ಟಿರೋದು, ಏನದು ಏನಂತಾರ ಅದಕ್ಕೆ, ಉದ್ಬತ್ತಿ, ಅದೆಲ್ಲ ಎವ್ರಿ ಟೈಪ್ ಪೆಟ್ಟೆಸ್ಟ್ ಅವಳಿಗೆ ತುಂಬಾ. ನಾನು ಸ್ವಲ್ಪ ಅಮ್ಮನ್ ಜಾಸ್ತಿ ತರ್ಲೆ ಮಾಡ್ತಾ ಇದ್ದೆ ಚಿಕ್ಕದಿರುವಾಗ. ಒಂದು ಆಲ್ಮೋಸ್ಟ್ ಒಂದು 6-7 ಇಯರ್ಸ್ ತುಂಬಾ ಸೈಲೆಂಟ್ ನಾನು. ಆಮೇಲೆ ವೈಲೆಂಟ್ ಆಗಿ ಸ್ವಲ್ಪ ಅಂದ್ರೆ ಸರಿ ಆಯ್ತಪ್ಪ, ಹೇಗೂ ಹುಟ್ಟಿದೀವಿ, ಎಂಜಾಯ್ ಮಾಡೋಣ. ಒಂದ್ ಮಾತ್ರ ಕನ್ಫರ್ಮ್ ಆಯ್ತು, ಇವ್ರ ಕೈಯಲ್ಲಿ ಸೌಟ್ ಎಲ್ಲ ಲಾಂಗ್ ಇರ್ಬೇಕಾಗಿತ್ತು. ಅದ್ರಲ್ಲೂ ಏಟ್ ತಿಂದಿದೆ ಅಲ್ಲ? ಹೌದು, ಸೌಟಲ್ಲಿ. ಮತ್ತೆ ಏನದು ಚಪಾತಿ ಕೋಲಲ್ಲಿ, ಲಟ್ಟನ್ಗೆ, ಎಲ್ಲದ್ರಲ್ಲೂ ಅವ್ರ ಅಮ್ಮ ಇವ್ರಿಗೆ ಹೊಡ್ದೇ ಇರೋ. ಮಂಗ್ಳೂರ್ ಕಡೆ ಒಂದು ನಾಗರ ಬೆತ್ತ ಅಂತ ತುಂಬಾ ಫೇಮಸ್. ಅದು ಸ್ವಲ್ಪ ಅಂದ್ರೆ
ನಾವು ಚಿಕ್ಕದಿರುವಾಗ ಇವಾಗ ಏನಾದ್ರು ತರಲೆ ಮಾಡಿದ್ರೆ ನಾವು ಯೂಶಲಿ ಎಲ್ಲ ತಂದೆ ತಾಯಿ ಒಂದು ಕೋಲ್ ತಂದು ಹೊಡಿತಾರಲ್ವಾ, ಇದು ಎಕ್ಸ್ಟ್ರೀಮ್ ಲಾಸ್ಟ್ ಅದು. ನಾವ್ ಅದನ್ನ ಹೇಗೂ ಕಟ್ ಮಾಡಿ ಸೈಡ್ ಅಲ್ಲಿ ಇಡ್ತೀವಿ ಅಥವಾ ಎಲ್ಲಾದ್ರೂ ಬಚ್ಚಿಡ್ತೀವಿ. ಸೊ ಅಮ್ಮನ್ ಗೊತ್ತಿತ್ತು ಇದು ಏನು ವರ್ಕೌಟ್ ಆಗಲ್ಲ ಅಂತ, ಅದಕ್ಕೆ ನಾಗರ ಬೆತ್ತ ಅಂತ ಅದನ್ನ ಕಟ್ ಮಾಡೋದಿಕ್ ಸಾಧ್ಯನೇ ಇಲ್ಲ. ಸೊ ಅದನ್ನ ಸ್ವಲ್ಪ ಫೇಮಸ್ ನಾನು ಆಕ್ಚುಲಿ ಅಷ್ಟೇ ತರಲೆ ಮಾಡ್ತಾ ಇದ್ದೆ, ಬಟ್ ಇವಾಗ ತುಂಬಾ ಒಳ್ಳೆ ಹುಡುಗಿ ನಾನು. ಅದನ್ನ ಅವಳೇ ಹೇಳ್ಕೊಳ್ಳೋದು. ಐ ಕ್ಯಾನ್ ಬಿಲೀವ್ ಇಟ್. ಬನ್ನಿ ಗಿರ್ರ ಅನ್ಸೋಣ. ಇದು ಇನ್ನು ಆಕ್ಚುಲಿ ರೆಡ್ ಆಗ್ಬೇಕು. ಇವಾಗ ಆಡ್ ಮಾಡ್ತೀರಾ ಮತ್ತೆ? ಇಲ್ಲ ಅಂದ್ರೆ ನಾನು ಸ್ವಲ್ಪ ಜಾಸ್ತಿನೇ ಹಳದಿ ಹಾಕಿದ್ದೆ, ಸೊ ಬ್ಯಾಲೆನ್ಸ್ ಎಲ್ಲೋ ಜಾಸ್ತಿ ಬಂತು. ಇಲ್ಲ ಅಂತ ಹೇಳಿದ್ರೆ ಜಾಸ್ತಿ ಮೆಣಸು ಹಾಕಿದ್ರೆ ರೆಡ್ ಜಾಸ್ತಿ ಬರುತ್ತೆ, ರೆಡ್ ಕಲರ್ ಬರುತ್ತೆ, ಎಲ್ಲೋ ಕಡಿಮೆ ಬರುತ್ತೆ. ಇದು ಸಾಕ ಈಗ? ಸಾಕು. ಸೊ ಮಹಾಜನಗಳೇ, ಇನ್ನು ಕೆಂಪಾಕ್ಬೇಕು ಅಂದ್ರೆ ಪ್ಲೀಸ್ ಟು ಬಿ ಆಡಿಂಗ್ ಮೋರ್ ರೆಡ್ ಚಿಲೀಸ್, ಆಸ್ ಸಿಂಪಲ್ ಆಸ್ ದಟ್. ಚಿಕನ್ ಕಾಯ್ತಾ ಇದೆ, ನಂಗೊಂದ್ ಕಡಾಯಿ ಬೇಕಿತ್ತು ಎಣ್ಣೆ. ಮಂಗಳೂರಲ್ಲಿ ಜಾಸ್ತಿಯಾಗಿ ನಾವು ಕೋಕೋನಟ್ ಆಯಿಲ್ ನ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ನಿಮಗೋಸ್ಕರ ಸ್ಪೆಷಲ್ ಆಗಿ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಟ್ಟಿದ್ದೀವಿ. ಗುಡ್ ಇನಫ್, ಗುಡ್ ಇನಫ್, ಗುಡ್ ಇನಫ್. ಸೊ ಇದು 1 ಟೇಬಲ್ ಸ್ಪೂನ್. 1 ಟೇಬಲ್ ಸ್ಪೂನ್ ಎಣ್ಣೆ, ಸ್ವಲ್ಪ ಜೀರಿಗೆ ಹಾಕ್ಬಹುದು ಹೆಸರಿಗೆ. ನಾನು ಆಕ್ಚುಲಿ ಕಲಿತಾ ಇರೋದು. ನೀನು ಕೌಂಟ್ ಮಾಡಿಲ್ಲ? ಇಲ್ಲ. ಆಮೇಲೆ ಒಂದು ಹಾಫ್ ಈರುಳ್ಳಿ ಹಾಕ್ತಾ ಇದ್ದೀನಿ. ಕೌಂಟ್ ಮಾಡು. ಇರೋದ್ 4, ಅದನ್ನೇನ್ ಮಿಗಿಸ್ತಾ ಇದ್ರ? ಹಾಕ್ಬಿಡಿ ಪಾಪ. ಕೌಂಟ್ ಮಾಡ್ತಿದ್ದಾರೆ, ಅರ್ಥ ಆಗ್ತಿಲ್ವಾ? ಇವಾಗ ಗೊತ್ತಾಗ್ತಾ ಇದೆ. ಹಾ, ಸೊ ಈಗ ಇವಾಗ ಇದನ್ನ ಹಾಕ್ಬೋದು. ಓಕೆ, ಬ್ಯೂಟಿಫುಲ್. ಕರೆಕ್ಟ್ ಆಗಿ ಲವ್ಲಿ ಆರೆಂಜ್ ಶೇಡ್ ತಗೊಂಡಿದೆ. ಆಕ್ಚುಲಿ ರೆಡ್ ಶೇಡ್ ಇರ್ಬೇಕು. ನಾನು ಸ್ವಲ್ಪ ಅಂದ್ರೆ ಮೆಣಸಿನಕಾಯಿ ಕಡಿಮೆ ಹಾಕಿದೆ, ಸ್ವಲ್ಪ ಹಳದಿ ಜಾಸ್ತಿ ಹಾಕಿದ್ನಲ್ಲ. ಸೊ ಇದು ನಮ್ಮ ಸ್ಪೆಷಲ್ ಪುಳಿ ಮುಂಚೆ. ಸೊ ಇದಕ್ಕೆ ಉಪ್ಪು ಹಾಕಿಲ್ಲ ನಾನು. ಕರೆಕ್ಟ್ ಒಂದು 2 ಟೀಸ್ಪೂನ್ ಉಪ್ಪು. ಇದಿವಾಗ ಚೆನ್ನಾಗಿ ಬಾಯ್ಲ್ ಆಗ್ಬೇಕಾ? ಹೌದು. ಇವಾಗ ನಾನು ಇದಕ್ಕೆ ಚಿಕನ್ ಹಾಕ್ತಾ ಇದ್ದೀನಿ. ಚಿಕನ್ ಇಸ್ ಗೋಯಿಂಗ್ ಇನ್. ಇಟ್ಸ್ ಗೋಯಿಂಗ್ ಟು ಗೆಟ್ ಬಾಯ್ಲ್ಡ್ ಅಂಡ್ ಕುಕ್. ಸಾಕು. ಉಪ್ಪು ಸಾಕಾ? ಅಮೇಜಿಂಗ್. ಟೇಸ್ಟ್ ಮಾಡ್ತೀರಾ? ನೀನ್ ಮಾಡು. ನಾನೇ ಮಾಡ್ತೀನಿ. ಕಮ್ ಆನ್, ವೇರ್ ಇಸ್ ದ ಸ್ಪೂನ್? ವಿ ವಿಲ್ ಟೇಕ್ ದ ರಿಸ್ಕ್ ಬಿಕಾಸ್ ಐ ಬಿಲೀವ್ ಇನ್ ಯು. ನಾವು ನಮ್ಮ ಟೇಸ್ಟಿಂಗ್ ಟೆಕ್ನಿಕ್ ಟ್ರೈ ಮಾಡ್ತಾ ಇದೀವಿ. ಇದು ಹೊಸ ಟೆಕ್ನಿಕ್ ಆಯ್ತಾ ಅಂತ ಇಲ್ಲಿ ಈ ಶೋ ಅಲ್ಲಿ ಇಲ್ಲಿ ಹಾಕ್ಬಿಟ್ಟು ಟೇಸ್ಟ್ ಮಾಡ್ಬೇಕಂತ. ಇಟ್ಸ್ ಆಸ್ ಇಫ್ ಯು ನೋ ದಟ್ ಟಕೀಲಾ ಥಿಂಗ್ ತರ ಇದೆ. ಪರ್ಫೆಕ್ಟ್. ವಾವ್ ಪ್ರಜ್ಞಾ, ಏನ್ ಹೇಳಿದ್ರಿ ನೀವು? ಅದು ಲಾಲ್ ಕಿಲಾ ಅಲ್ವಾ? ಲಾಲ್ ಕಿಲಾ. ನನ್ ಕಿವಿಗೆ ಏನೋ ಬೇರೆ ಕಿಲಾ ಬಿತ್ತು, ನಿಮ್ಗೆ ಅದೇ ಕೇಳಿಸುತ್ತೆ ಅಲ್ವಾ? ಅಲ್ವಾ? ತುಂಬಾ ಚೆನ್ನಾಗಿದೆ. ಹೌದಾ? ನಿಮ್ ಕಿಲಾಗಿಂತ ಇದ್ರಲ್ಲಿ ಭಾರಿ ಕಿಲಾ ಆಗಿದೆಯಾ ಇದು? ಭಾರಿ ಕಿಕ್ಕಿದೆ. ಓಕೆ. ಖಾರ, ಹುಳಿ, ಪ್ರೀತಿ, ಕೈ ರುಚಿ ಎಲ್ಲ ಪರ್ಫೆಕ್ಟ್. ಒಲಿಯಾ ನಾವು ಅಲ್ತಿ ತಗೊಳ್ಳಿ. ಒಂದೇ ಸ್ಪೂನ್ ಅಂತ. ನಾನ್ ನಿಮ್ ಕಿಲಾ ತರ ಟೇಸ್ಟ್ ಮಾಡಲ್ಲ. ಹಂಗೆ ಡೈರೆಕ್ಟ್ ಉಪ್ಪು ಮಾಡ್ಕೊಳ್ಳಿ.